ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫೀಸ್ಗಳು ಜಾಸ್ತಿ ಆಗ್ತಿದೆ. ಒಂದು ಅಡ್ವೊಕೇಟ್ ಆಗಿ ಏನು ಹೇಳ್ತೀರಾ? ಕೆಲವೊಂದು ಕಾನೂನುಗಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಏನು ಹೇಳ್ತೀರಾ? ಈಗ ಕರ್ನಾಟಕ ಎಜುಕೇಷನ್ ಆ್ಯಕ್ಟಲ್ಲಿ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಇಷ್ಟೇ ಅಂತೇಳ್ಬಿಟ್ಟು ಫೀಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ 15% ಮೇಲೆ ಮಾಡಲಿಕ್ಕಿಲ್ಲ ಅಂತ. ಸೊ ಆ 15% ಮೇಲೆ ಮಾಡಿದ್ರು ಅಂತ ಹೇಳಿದರೆ ಆ್ಯಕ್ಚುಲಿ ಅವ್ರು ಮಾಡಬಾರ್ದು. ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರೀಗ ಕಾಸ್ಟ್ ಆಫ್ ಅವ್ರದ್ದು ಎಲ್ರಿಗೂ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ ಪ್ಲಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಅವ್ರದ್ದೇ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಸ್ಟಾಫ್ಗಳದ್ದು ಪೇಮೆಂಟ್ಸ್ ಆಗಲಿ ಇಲ್ಲ ಅಂತ ಹೇಳಿದ್ರೆ ಇನ್ಕ್ರೀಸ್ ಸ್ಯಾಲ್ರಿ, ಅವರಿಗೆ ಅಲ್ಲಿ ಸ್ಟಾಫ್ಗಳಿಗೆ PF ಕೊಡಬೇಕಾಗತ್ತೆ, ಮತ್ತು ತುಂಬ ಎಲ್ಲ ಅಡಿಷ್ನಲ್ ಬೆನಿಫಿಟ್ಸ್ಗಳೆಲ್ಲ ಇರ್ತದೆ ಸ್ಟಾಫ್ಗಳಿಗೆ. ಸೊ ಟೀಚಿಂಗ್ ಫ್ಯಾಕಲ್ಟೀಸ್, ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ಎಲ್ರಿಗೂ ಒಂದೊಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅಷ್ಟನ್ನು ಅವರು ಮೀಟ್ ಮಾಡೋದಕ್ಕೋಸ್ಕರ ಅವ್ರು ಇನ್ಕ್ರೀಸ್ ಮಾಡ್ತಾ ಇರ್ಬೋದು. ಬಟ್ ಅದನ್ನು ಟ್ಯೂಷನ್ ಫೀಸ್ ಅಂತ ಕೊಂಡ್ಬಿಟ್ಟು ಹೆಚ್ಚಳ ಮಾಡ್ತಾರೆ. ಟ್ಯೂಷನ್ ಫೀಸ್ ಅಂತ ಹೆಚ್ಚಳ ಮಾಡಲಿಕ್ಕೂ 15%ಗಿಂತ ಜಾಸ್ತಿ ಮಾಡಲಿಕ್ಕೆ ಬರೋದಿಲ್ಲ. ಇನ್ ಕೇಸ್ ಆ ಥರ ಮಾಡಿದರು ಅಂತ ಹೇಳಿದರೆ ಅವರು ಅದನ್ನು ಪೇರೆಂಟ್ಸ್ಗಳೆಲ್ಲ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ಥರ ಕಂಪ್ಲೇಂಟ್ ಮಾಡಲಿಕ್ಕೆ ಅವರಿಗೆ ಎಲ್ಲ ಪ್ರೊವಿಷನ್ಸ್ ಇದೆ. ಈಗ ನೀವು ನೋಡಿರ್ಬೋದು, ಫೀಸ್ ಕಟ್ಟದೆ ಹೋದರೆ ಮಕ್ಕಳನ್ನು ಹೊರಗಡೆ ನಿಲ್ಲಿಸೋದಾಗಿರ್ಬೋದು, ಮಾನಸಿಕವಾಗಿ ಕುಗ್ಸೋದಾಗಿರ್ಬೋದು, ಎಷ್ಟೋ ವಿಡಿಯೋಗಳು ವೈರಲ್ ಆಗುತ್ತೆ. ಸೊ ಕಾನೂನಲ್ಲಿ ಇದಕ್ಕೇನಾದರೂ ಅಂದರೆ ಕಡಿವಾಣ ಹಾಕೋದಕ್ಕೆ ಏನಾದರೂ ಇದೆಯಾ? ಕಾನೂನಲ್ಲಿ ಕಡಿವಾಣ ಹಾಕಲಿಕ್ಕೆ ಕೋರ್ಟ್ಸ್ಗಳಿವೆ. ಈಗ ರೈಟ್ ಟು ಎಜುಕೇಷನ್ ಅಂತ ಇರುತ್ತೆ ಎಲ್ಲ ಮಕ್ಕಳಿಗೂ. ಸೊ ರೈಟ್ ಟು ಎಜುಕೇಷನ್ ಇರೋದ್ರಿಂದ ಆ ಥರದ್ದು ಏನಾದರೂ ಇನ್ಸ್ಟಿಟ್ಯೂಷನ್ನವ್ರು ಮಾಡಿದರು ಅಂತ ಹೇಳಿದರೆ, ಯಾವುದೇ ಪ್ರೈವೇಟ್ ಸ್ಕೂಲ್ ಆಗಲಿ ಮಾಡಿದ್ರು ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ವೇಸ್ ಅಪ್ರೋಚ್ ಟು ದ ಕೋರ್ಟ್ಸ್. ಕೋರ್ಟಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಅವರು ಅದರಲ್ಲಿ ಹಾಗೆ ಕೋರ್ಟ್ಗಿಂತ ಮುಂಚೆ ಆ್ಯಕ್ಚುಲಿ ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆದರೆ DDPIಗೆ, ಬ್ಲಾಕ್ ಎಜುಕೇಷನ್ ಆಫೀಸರ್ಗೆ ಕಮಿಟಿ ಒಂದು ಇರುತ್ತೆ. ಅದಕ್ಕೆ ಕಮಿಟಿ ಹೆಡೆಡ್ ಬೈ ಡೆಪ್ಯೂಟಿ ಕಮಿಷನರು. ಸೊ ಆ ಥರದ ಎಲ್ಲ ಕಡೆ ಕಂಪ್ಲೇಂಟ್ಸ್ ಕೊಡ್ಬೋದು. ಕೋರ್ಟಿಗೆ ಹೋಗೋದೇ ಪರಿಹಾರ ಅಲ್ಲ, ಬಟ್ ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಸರ್ಕಾರದಲ್ಲಿ ಪ್ರೊವಿಷನ್ ಇದೆ, ಕರ್ನಾಟಕ ಎಜುಕೇಷನ್ ಆ್ಯಕ್ಟಲ್ಲೂ ಇದೆ. ಈಗ ಪ್ರೈವೇಟ್ ನೀವು ಹೇಳಿದ್ರಿ 15%, 18% ಎಲ್ಲ ಜಾಸ್ತಿ ಮಾಡಬಾರ್ದಂತ. ಈಗ ಒಂದು ಖಾಸಗಿ ಸ್ಕೂಲ್ಗಳದ್ದು, ಕಾಲೇಜ್ಗಳದ್ದು ಫೀಸ್ ಹೈಕ್ ಮಾಡೋದಕ್ಕೆ ಒಂದು ಸಮಿತಿ ಇರುತ್ತಲ್ಲ, ಆ ಸಮಿತಿ ಏನು ಮಾಡ್ತಾ ಇದೆ? ಯಾಕೆ ಇವ್ರು ಬೇಕಾಬಿಟ್ಟು ಅದು ಈಗ ನಿಮ್ಗೆ ಗೊತ್ತಿರ್ಬೋದು, ಸಮ್ಮರ್ ಹಾಲಿಡೇ ಇನ್ನೇನು ಜೂನ್ ಅಂದರೆ ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ ಮಕ್ಕಳ ಭವಿಷ್ಯ ಅನ್ನೋದು ನಿರ್ಧಾರ ಆಗುತ್ತೆ. ಆ ಕಮಿಟಿ ಏನು ಮಾಡ್ತಾ ಇದೆ ಮ್ಯಾಮ್? ಸೊ ಈಗ ಆ್ಯಕ್ಚುಲಿ ಆ ಕಮಿಟಿ ಮುಂದೆ ಇಟ್ಟೇ ಅವರು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಕಮಿಟಿಯಲ್ಲಿ ಪೇರೆಂಟ್ಸ್ಗಳನ್ನು ಅವರು ಇನ್ವಾಲ್ವ್ ಮಾಡಬೇಕು, ಪೇರೆಂಟ್ಸ್ಗಳದ್ದು ಕನ್ಸೆಂಟ್ ತಗೊಳ್ಬೇಕು. ಯಾಕಂತಂದರೆ ಫೀ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರೆ ಯಾವುದೇ ಒಂದು ಫೀಸ್ ಇರಲಿ, ಅವರು ಡೊನೇಷನ್ ಅಂತ ತಗೊಂಡು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಡೊನೇಷನ್ಗಳನ್ನು ಆ್ಯಕ್ಚುಲಿ ತಗೊಳ್ಳಿಕ್ಕೆ ಬರೋದಿಲ್ಲ. ಅವರು ಟ್ಯೂಷನ್ ಫೀಸ್ ಇನ್ಕ್ರೀಸ್ ಅಂತ ಹೇಳ್ತಾರೆ, ಲೈಬ್ರರಿ ಚಾರ್ಜಸ್ ಅಂತ ಹೇಳ್ತಾರೆ. ಸೊ ಆ ಥರದ್ದೆಲ್ಲ ಎಷ್ಟೋ ಒಂದು ಫೀಸ್ಗಳನ್ನು ಆ್ಯಡ್ ಮಾಡೋ ಹೊತ್ತಲ್ಲಿ ಅದ್ರ ಬಗ್ಗೆ ಅವ್ರು ಇನ್ಕ್ರೀಸ್ ಮಾಡಬೇಕಾದ್ರೆ ಪೇರೆಂಟ್ಸ್ಗಳನ್ನು ಕನ್ಸೆಂಟ್ ತಗೊಳ್ಬೇಕು. ತಗೊಂಡಾದ ನಂತರನೇ ಅದನ್ನು ಮಾಡಬೇಕಾಗುತ್ತೆ. ಅಲ್ಲೇ ಒಬ್ಜೆಕ್ಟ್ ಮಾಡಲಿಕ್ಕೂ ಅವ್ರಿಗೆ ಪೇರೆಂಟ್ಸ್ಗಳಿಗೆ ಆಪ್ಷನ್ ಇರುತ್ತೆ.